ಎಸ್ 7 ವರ್ಷದ ಒಡನಾಟ ನಿಮ್ಮದು. ಗಿಲ್ಲಿ ಫಸ್ಟ್ ನಟ ಆಗ್ಬೇಕನ್ನೋಂಥ ಕನಸು ಕಂಡಾಗ ಹೇಗಿತ್ತು ಅವರ ಆಲೋಚನೆಗಳು? ಈ ಹಂತ ಹಂತವಾಗಿ ಅವರ ಜರ್ನಿ ಶುರುವಾದಾಗ ಏನು ಬದಲಾಗ್ತಾ ಇತ್ತು ಅವರಲ್ಲಿ? ಏನೆಲ್ಲ ಯೋಚನೆಗಳು ಬರ್ತಾ ಇತ್ತು ಅಂತ? ಇಲ್ಲ, ನಮಗೆ ಒಂದು ಕತೆ ಮಾಡ್ಬೇಕಂತ ಹೇಳಿದಾಗ ನಾವು ಯಾರು ಮಾಡಿರ್ಬಾರ್ದು ಆ ಥರ ಸಬ್ಜೆಕ್ಟ್ ಕೊಡಬೇಕು. ಯಾಕಂದರೆ ಪ್ರೇಕ್ಷಕರೇ ದೇವರಲ್ವ ಸರ್ ನಮಗೆ. ಈಗ ಪ್ರೇಕ್ಷಕರು ನನಗಾಗಿರ್ಬೋದು, ಡೈರೆಕ್ಟ್ರಿಗಾಗಿರ್ಬೋದು, ಆರ್ಟಿಸ್ಟ್ಗಾಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು, ಎಲ್ಲರಿಗೂ ಬೆಂತಟ್ಟೋರೆ ಪ್ರೇಕ್ಷಕರು. ಹಾಗಾಗಿ ನಾವು ಅವ್ರಿಗೆ ಮೆಚ್ಚುವಂಥ ಕಂಟೆಂಟ್ ಮಾಡಬೇಕು ಅನ್ನೋದು ಅಷ್ಟೇ ಇದ್ದಿದ್ದು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಾವೆಲ್ಲ ಸುಮಾರು ಜನ ಪ್ರೊಡ್ಯೂಸರ್ ಹುಡುಕ್ತಾ ಇದ್ವಿ. ನಮಗೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಿಬಿಟ್ವಿ, ಸಿಂಗಲ್ ಸ್ಟೇಕಲ್ಲಿ ಕಂಟೆಂಟ್ ಮಾಡ್ತಾಯಿದ್ವಿ. ಯಾಕೆ ಕಂಟೆಂಟ್ ಮಾಡ್ತಾಯಿದ್ವಿ ಅಂದರೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಸರ್. ನಮ್ಮ ಹತ್ರ ಟ್ಯಾಲೆಂಟ್ ಇದೆ, ದುಡ್ಡಿಲ್ಲ, ಇಷ್ಟೇ ನಮಗೆ ಗೊತ್ತಿದ್ದು. ಅವಾಗ ಏನು ಮಾಡಿದ್ವಿ, ಸುಮ್ಮನೆ ಡೈಲಾಗ್ ಎಲ್ಲ ಬರ್ಕೊಂಡು ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಒಂದು 7 ಡೇಸ್ ಅಥವಾ 10 ಡೇಸ್ ಎಲ್ಲ ಮಾಡಿದ್ವಿ. ಅದನ್ನು ಪ್ರಾಕ್ಟೀಸ್ ಮಾಡಿ ಸಿಂಗಲ್ ಟೇಕಲ್ಲಿ ನಾವು ಅದನ್ನು ಮಾಡ್ತಾಯಿದ್ವಿ. ಆ ಸಿಂಗಲ್ ಟೇಕಲ್ಲಿ ಮಾಡೋ ಪ್ರಯತ್ನಗಳು ನಮ್ಮನ್ನು ಬೆಂತಟ್ತಾ ಇದ್ವು. ಎಷ್ಟೋ ಜನ ನೋಡೋರು ಅಥವಾ ಅದು ಮಿಲಿಯನ್ ಗಟ್ಟಲೆಯಲ್ಲಿ ವ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಖುಷಿ ಆಗ್ತಿತ್ತು ನಮಗೆ. ಹಂಗಾಗಿ ನಾವು ಹೀರೋ ಆಗಬೇಕು ಅಥವಾ ಕಾಮಿಡಿ ಆಗಬೇಕು ಅಂತ ಬಂದಲ್ಲ, ಅವನು ಡೈರೆಕ್ಟರ್ ಆಗಬೇಕು ಅಂತ ಬಂದ, ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದ್ವಿ. ಹೋಗ್ತಾ 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 ಡೈರೆಕ್ಟರ್ ಜೊತೆ ಆಕ್ಟರ್ ಶೋ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ಬರ್ತಾಯಿದ್ವಿ ಅಷ್ಟೇ ಸರ್. ಗಿಲ್ಲಿ ಜೊತೆ ಕೆಲವು ಸ್ಕಿಟ್ಗಳಲ್ಲಿ ಕೂಡ ನಾವು ಆ್ಯಕ್ಟ್ ಮಾಡಿದಿರಿ, ಸೊ ಕಾಣಿಸ್ಕೊಂಡಿದ್ದೀರಿ. ಗಿಲ್ಲಿಯ ಸ್ಪಾಂಟೇನಿಯಸ್ ಡೈಲಾಗ್ಗಳ ಬಗ್ಗೆ ಆಗಿರ್ಬೋದು, ಜೊತೆಗೆ ಅವರ ನಟನೆಯ ಶೈಲಿ ಬಗ್ಗೆ ಆಗಿರ್ಬೋದು, ಹೇಗೆ ಅನ್ನಿಸ್ತಾ ಇತ್ತು? ಮತ್ತು ಜೊತೆಗೆ ಈ ಮಟ್ಟದ ಜನಪ್ರಿಯತೆ ಅವ್ರಿಗೆ ದಕ್ಕುತ್ತೆ ಅಂತ ಅನಿಸುತ್ತಾ ಹೇಗೆ ಅಂತ? ಖಂಡಿತ. ಯಾಕಂದರೆ ನನಗೆ ಅದು ಮೊದಲೇ ಗೊತ್ತಿತ್ತು. ಏಕೆಂದರೆ ಏನೇ ಒಂದು ಹೊಸ್ತಾಗಿರ್ಬೋದು, ಈಗ ನೋಡಿ ನೈಸ್ ರೋಡ್ ಹೋಗ್ಬಿಟ್ರೆ ಪಕ್ಕದ ರೋಡಲ್ಲಿ ಜಮೀನಿಗೆಲ್ಲ ಒಂಥರ ಒಳ್ಳೆ ಬೆಲೆ ಬರುತ್ತಲ್ಲ, ಆ ಥರ ಹಂಗೆ ಆಗ್ಬಿಡ್ತು. ನಾವು ಪ್ಲ್ಯಾನ್ ಮಾಡಿದ್ದೆ ಹಂಗೆ. ಅಂದರೆ ಗಿಲ್ಲಿ ಏನು ರೈಜಲ್ಲಿದೆ ಮತ್ತು ಗಿಲ್ಲಿ ಯಾವ ಲೆವೆಲ್ಗೆ ಹೋಗ್ತಾನೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಸರ್. ಯಾಕಂದರೆ ಅವನ ಪರ್ಸ್ನಾಲಿಟಿ, ಅವ್ನ ಡೈಲಾಗ್ ಡೆಲಿವರಿ ಮತ್ತು ಅವ್ನ ಥಾಟ್ ಇದೆಯಲ್ಲ, ಅದು ಬೇರೆ ರೀತಿ. ನಮಗೆ ಈಗ ಏನಾಗುತ್ತೆ ಅಂದರೆ ಕಂಪಲ್ಡ್ ಜೀವನ ಅಂತ ಹೇಳಿದ್ರೆ ನಮ್ಮ ಕನಸಿರೋರು ಮತ್ತು ಆ ಕನಸಿರೋರು ಒಂದಕ್ಕೆ ಸೇರಿಬಿಟ್ರೆ ಏನೋ ಒಂದು ಪವಾಡಗಳಾಗ್ಬಿಡ್ತದಲ್ಲ, ಆ ಥರ ನನಗಾಗಿದ್ದು ಅದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಡೈಲಾಗು ಗಿಲ್ಲಿ ಬರೀತಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ಒಂಥರ ಏನು ಹೇಳ್ತಾರೆ, ಅದು ಹಳ್ಳಿಗಳ ಕಡೆ ಹೇಳ್ತಾರೆ, ಅದು ನನಗೆ ಗೊತ್ತಾಗ್ತಾಯಿಲ್ಲ ಆ ಪದ ಏನು ತುಂಬ ಅಂತ ಹೇಳಿದ್ರೆ, ಅದು ಬೇರೆ ಲೆವೆಲ್ಗು. ಈ ನಾಟಿ ತಳಿ ಮತ್ತು ಅದು ಪ್ಯೂರ್ ಒಂದು ಕಲಾವಿದ ಅವನು, ಹಳ್ಳಿ ಸೊಗಡಿನ ಕಲಾವಿದ. ಹಾಗಾಗಿ ಅವನು ಮೊದಲೇ ಗೊತ್ತಿದ್ದು ನನಗೆ ಈ ರೇಂಜ್ಗೆ ಹೋಗ್ತಾನೆ ಅಂತ. ಇವತ್ತು ಎಕ್ಸ್ಪೆಷಲಿ ಬಿಗ್ ಬಾಸ್ ಒಳಗಡೆ ಇದ್ದಾನೆ, ಅವನಿಗೆ ನನಗೆ ಈ ಥರ ಒಂದು ಪ್ರಚಾರ ಸಿಕ್ಕಿದೆ ಅಥವಾ ಈ ಥರ ಒಂದು ಅಭಿಮಾನಿಗಳಿದ್ರೆ ಅಂತ ಗೊತ್ತಿಲ್ಲ. ಅದು ಬಂದ ಮೇಲೆ ಏನು ಖುಷಿ ಪಡ್ತಾನೆ ಅದು ಗೊತ್ತಿಲ್ಲ. ಬಟ್ ಅವನಿಗಿಂತ ಹೆಚ್ಚಾಗಿ ನಾನು ಖುಷಿ ಪಡ್ತಾ ಇದ್ದೀನಿ. ಅವನದೆಲ್ಲ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದೀನಲ್ವಾ, ಹಾಗಾಗಿ ನನಗೆ ತುಂಬ ಖುಷಿ. ಸರಿ, 7 ವರ್ಷದ ಒಡನಾಟ ನಿಮ್ಮದು. ಗಿಲ್ಲಿ ಫಸ್ಟ್ ನಟ ಆಗ್ಬೇಕನ್ನೋಂಥ ಕನಸು ಕಂಡಾಗ ಹೇಗಿತ್ತು ಅವರ ಆಲೋಚನೆಗಳು? ಈ ಹಂತ ಹಂತವಾಗಿ ಅವರ ಜರ್ನಿ ಶುರುವಾದಾಗ ಏನು ಬದಲಾಗ್ತಾ ಇತ್ತು ಅವರಲ್ಲಿ? ಏನೆಲ್ಲ ಯೋಚನೆಗಳು ಬರ್ತಾ ಇತ್ತು ಅಂತ? ಇಲ್ಲ, ನಮಗೆ ಒಂದು ಕತೆ ಮಾಡ್ಬೇಕಂತ ಹೇಳಿದಾಗ ನಾವು ಯಾರು ಮಾಡಿರ್ಬಾರ್ದು ಆ ಥರ ಸಬ್ಜೆಕ್ಟ್ ಕೊಡಬೇಕು. ಯಾಕಂದರೆ ಪ್ರೇಕ್ಷಕರೇ ದೇವರಲ್ವ ಸರ್ ನಮಗೆ. ಈಗ ಪ್ರೇಕ್ಷಕರು ನನಗಾಗಿರ್ಬೋದು, ಡೈರೆಕ್ಟ್ರಿಗಾಗಿರ್ಬೋದು, ಆರ್ಟಿಸ್ಟ್ಗಾಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು, ಎಲ್ಲರಿಗೂ ಬೆಂತಟ್ಟೋರೆ ಪ್ರೇಕ್ಷಕರು. ಹಾಗಾಗಿ ನಾವು ಅವ್ರಿಗೆ ಮೆಚ್ಚುವಂಥ ಕಂಟೆಂಟ್ ಮಾಡಬೇಕು ಅನ್ನೋದು ಅಷ್ಟೇ ಇದ್ದಿದ್ದು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಾವೆಲ್ಲ ಸುಮಾರು ಜನ ಪ್ರೊಡ್ಯೂಸರ್ ಹುಡುಕ್ತಾ ಇದ್ವಿ. ನಮಗೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಿಬಿಟ್ವಿ, ಸಿಂಗಲ್ ಸ್ಟೇಕಲ್ಲಿ ಕಂಟೆಂಟ್ ಮಾಡ್ತಾಯಿದ್ವಿ. ಯಾಕೆ ಕಂಟೆಂಟ್ ಮಾಡ್ತಾಯಿದ್ವಿ ಅಂದರೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಸರ್. ನಮ್ಮ ಹತ್ರ ಟ್ಯಾಲೆಂಟ್ ಇದೆ, ದುಡ್ಡಿಲ್ಲ, ಇಷ್ಟೇ ನಮಗೆ ಗೊತ್ತಿದ್ದು. ಅವಾಗ ಏನು ಮಾಡಿದ್ವಿ, ಸುಮ್ಮನೆ ಡೈಲಾಗ್ ಎಲ್ಲ ಬರ್ಕೊಂಡು ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಒಂದು 7 ಡೇಸ್ ಅಥವಾ 10 ಡೇಸ್ ಎಲ್ಲ ಮಾಡಿದ್ವಿ. ಅದನ್ನು ಪ್ರಾಕ್ಟೀಸ್ ಮಾಡಿ ಸಿಂಗಲ್ ಟೇಕಲ್ಲಿ ನಾವು ಅದನ್ನು ಮಾಡ್ತಾಯಿದ್ವಿ. ಆ ಸಿಂಗಲ್ ಟೇಕಲ್ಲಿ ಮಾಡೋ ಪ್ರಯತ್ನಗಳು ನಮ್ಮನ್ನು ಬೆಂತಟ್ತಾ ಇದ್ವು. ಎಷ್ಟೋ ಜನ ನೋಡೋರು ಅಥವಾ ಅದು ಮಿಲಿಯನ್ ಗಟ್ಟಲೆಯಲ್ಲಿ ವ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಖುಷಿ ಆಗ್ತಿತ್ತು ನಮಗೆ. ಹಂಗಾಗಿ ನಾವು ಹೀರೋ ಆಗಬೇಕು ಅಥವಾ ಕಾಮಿಡಿ ಆಗಬೇಕು ಅಂತ ಬಂದಲ್ಲ, ಅವನು ಡೈರೆಕ್ಟರ್ ಆಗಬೇಕು ಅಂತ ಬಂದ, ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದ್ವಿ. ಹೋಗ್ತಾ 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 ಡೈರೆಕ್ಟರ್ ಜೊತೆ ಆಕ್ಟರ್ ಶೋ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ಬರ್ತಾಯಿದ್ವಿ ಅಷ್ಟೇ ಸರ್. ಗಿಲ್ಲಿ ಜೊತೆ ಕೆಲವು ಸ್ಕಿಟ್ಗಳಲ್ಲಿ ಕೂಡ ನಾವು ಆ್ಯಕ್ಟ್ ಮಾಡಿದಿರಿ, ಸೊ ಕಾಣಿಸ್ಕೊಂಡಿದ್ದೀರಿ. ಗಿಲ್ಲಿಯ ಸ್ಪಾಂಟೇನಿಯಸ್ ಡೈಲಾಗ್ಗಳ ಬಗ್ಗೆ ಆಗಿರ್ಬೋದು, ಜೊತೆಗೆ ಅವರ ನಟನೆಯ ಶೈಲಿ ಬಗ್ಗೆ ಆಗಿರ್ಬೋದು, ಹೇಗೆ ಅನ್ನಿಸ್ತಾ ಇತ್ತು? ಮತ್ತು ಜೊತೆಗೆ ಈ ಮಟ್ಟದ ಜನಪ್ರಿಯತೆ ಅವ್ರಿಗೆ ದಕ್ಕುತ್ತೆ ಅಂತ ಅನಿಸುತ್ತಾ ಹೇಗೆ ಅಂತ? ಖಂಡಿತ. ಯಾಕಂದರೆ ನನಗೆ ಅದು ಮೊದಲೇ ಗೊತ್ತಿತ್ತು. ಏಕೆಂದರೆ ಏನೇ ಒಂದು ಹೊಸ್ತಾಗಿರ್ಬೋದು, ಈಗ ನೋಡಿ ನೈಸ್ ರೋಡ್ ಹೋಗ್ಬಿಟ್ರೆ ಪಕ್ಕದ ರೋಡಲ್ಲಿ ಜಮೀನಿಗೆಲ್ಲ ಒಂಥರ ಒಳ್ಳೆ ಬೆಲೆ ಬರುತ್ತಲ್ಲ, ಆ ಥರ ಹಂಗೆ ಆಗ್ಬಿಡ್ತು. ನಾವು ಪ್ಲ್ಯಾನ್ ಮಾಡಿದ್ದೆ ಹಂಗೆ. ಅಂದರೆ ಗಿಲ್ಲಿ ಏನು ರೈಜಲ್ಲಿದೆ ಮತ್ತು ಗಿಲ್ಲಿ ಯಾವ ಲೆವೆಲ್ಗೆ ಹೋಗ್ತಾನೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಸರ್. ಯಾಕಂದರೆ ಅವ್ನ ಪರ್ಸ್ನಾಲಿಟಿ, ಅವ್ನ ಡೈಲಾಗ್ ಡೆಲಿವರಿ ಮತ್ತು ಅವ್ನ ಥಾಟ್ ಇದೆಯಲ್ಲ, ಅದು ಬೇರೆ ರೀತಿ. ನಮಗೆ ಈಗ ಏನಾಗುತ್ತೆ ಅಂದರೆ ಕಂಪಲ್ಡ್ ಜೀವನ ಅಂತ ಹೇಳಿದ್ರೆ ನಮ್ಮ ಕನಸಿರೋರು ಮತ್ತು ಆ ಕನಸಿರೋರು ಒಂದಕ್ಕೆ ಸೇರಿಬಿಟ್ರೆ ಏನೋ ಒಂದು ಪವಾಡಗಳಾಗ್ಬಿಡ್ತದಲ್ಲ, ಆ ಥರ ನನಗಾಗಿದ್ದು ಅದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಡೈಲಾಗು ಗಿಲ್ಲಿ ಬರೀತಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ಒಂಥರ ಏನು ಹೇಳ್ತಾರೆ, ಅದು ಹಳ್ಳಿಗಳ ಕಡೆ ಹೇಳ್ತಾರೆ, ಅದು ನನಗೆ ಗೊತ್ತಾಗ್ತಾಯಿಲ್ಲ ಆ ಪದ ಏನು ತುಂಬ ಅಂತ ಹೇಳಿದ್ರೆ, ಅದು ಬೇರೆ ಲೆವೆಲ್ಗು. ಈ ನಾಟಿ ತಳಿ ಮತ್ತು ಅದು ಪ್ಯೂರ್ ಒಂದು ಕಲಾವಿದ ಅವನು, ಹಳ್ಳಿ ಸೊಗಡಿನ ಕಲಾವಿದ. ಹಾಗಾಗಿ ಅವನು ಮೊದಲೇ ಗೊತ್ತಿದ್ದು ನನಗೆ ಈ ರೇಂಜ್ಗೆ ಹೋಗ್ತಾನೆ ಅಂತ. ಇವತ್ತು ಎಕ್ಸ್ಪೆಷಲಿ ಬಿಗ್ ಬಾಸ್ ಒಳಗಡೆ ಇದ್ದಾನೆ, ಅವನಿಗೆ ನನಗೆ ಈ ಥರ ಒಂದು ಪ್ರಚಾರ ಸಿಕ್ಕಿದೆ ಅಥವಾ ಈ ಥರ ಒಂದು ಅಭಿಮಾನಿಗಳಿದ್ರೆ ಅಂತ ಗೊತ್ತಿಲ್ಲ. ಅದು ಬಂದ ಮೇಲೆ ಏನು ಖುಷಿ ಪಡ್ತಾನೆ ಅದು ಗೊತ್ತಿಲ್ಲ. ಬಟ್ ಅವನಿಗಿಂತ ಹೆಚ್ಚಾಗಿ ನಾನು ಖುಷಿ ಪಡ್ತಾ ಇದ್ದೀನಿ. ಅವನದೆಲ್ಲ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದೀನಲ್ವಾ, ಹಾಗಾಗಿ ನನಗೆ ತುಂಬ ಖುಷಿ. ಸರಿ.